ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಮ್ಮ ಮಾವನ ಮಗನ ಬರ್ತ್ಡೇ ಆಗಿರೋದ್ರಿಂದ ನಮಗೂ ಹೇಳಿದರು, ಸರಿ ನಾನು ವರ್ಕೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಕೇಕೆಲ್ಲ ಕಟ್ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ರು. ಆಮೇಲೆ ಕೇಕೆಲ್ಲ ಕಟ್ ಮಾಡಿ ಸರಿ ಎಲ್ಲರಿಗೂ ಕೊಡ್ತಾಯಿದ್ರು. ನಾವು ಇನ್ನೇನು ಹೋಗಿದ್ವಲ್ಲ, ಸರಿ ನಾವು ಕೇಕ್ ಕಟ್ ಮಾಡಿ ತಿನ್ಸೋಣ ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಅವರು ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ರಿಗೂ ಹೇಳಿದರು. ಆಮೇಲೆ ಎಲ್ಲರೂ ಬಂದಿದ್ದರು. ಎಲ್ಲರೂ ಸರಿ ಒಬ್ಬರಾಯ್ತಲೇ ಒಬ್ಬರು ಹೋಗಿ ಕೇಕೆಲ್ಲ ತಿನ್ನಿಸ್ತಾಯಿದ್ರು. ನಿಜವಾಗ್ಲೂ ಈ ಥರ ಸಣ್ಣ ಸಣ್ಣ ಸೆಲೆಬ್ರೇಷನ್ ಎಷ್ಟು ಖುಷಿ ಕೊಡುತ್ತಲ್ವ. ಯಾಕಂದರೆ ನಾವು ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಯಾರನ್ನೂ ಮೀಟ್ ಮಾಡೋಕ್ಕೆ ಆಗಿರಲ್ಲ, ಮತ್ತು ಮಾತುಕತೆಗಳು ಆಗಿರಲ್ಲ. ಜಸ್ಟ್ ಏನಿದ್ರು ಬೇಕಾದಾಗ, ಅದು ಟೈಮ್ ಇದ್ದಾಗ ಫೋನಲ್ಲಿ ಅಷ್ಟೇ ಮಾತುಕತೆ ಆಗಿರುತ್ತೆ. ಅದು ಬಿಟ್ಟರೆ ಎದ್ದೆದುರುಗಡೆ ಕುತ್ಕೊಂಡು ನಮ್ಮ ಕಷ್ಟ ಸುಖ ಏನೂ ಹೇಳ್ಕೊಂಡಿರಲ್ಲ, ಮಾತುಕತೆ ಆಗಿರಲ್ಲ, ಏನೂ ಇರೋದಿಲ್ಲ. ಈ ಥರ ಸಣ್ಣ ಸಣ್ಣ ಸೆಲೆಬ್ರೇಷನಲ್ಲಿ ಎಲ್ಲ ಸೇರ್ತೀವಲ್ಲ, ಅದೇ ಒಂಥರ ಖುಷಿ. ಅಲ್ಲಿ ಕುತ್ಕೊಂಡು ಮಾತಾಡೋದು, ತಲಾಟೆ ಮಾಡೋದು, ಹರಟೆ ಮಾಡೋದು. ಇಲ್ಲಿ ಎಷ್ಟು ಜೋರಾಗಿ ಸೌಂಡ್ ಇತ್ತು ಅಂತಂದರೆ, ರಾ ವಾಯ್ಸ್ ಹಾಕ್ಬಿಟ್ರೆ ತುಂಬ ಕ್ರೌಡು, ತುಂಬ ಸೌಂಡ್ ಇತ್ತು. ಅಂದರೆ ತುಂಬ ಜನ ಇದ್ದರು, ಮಕ್ಕಳುಗಳು, ದೊಡ್ಡವರು ಎಲ್ಲರೂ ಸೇರ್ಕೊಂಡಿದ್ರು. ಊರಿಂದನೂ ಸ್ವಲ್ಪ ಬಂದಿದ್ದರು, ಅವ್ರ ಅಜ್ಜಿ ತಾತ ಎಲ್ಲರೂ ಬಂದಿದ್ರಲ್ವ. ಸ್ವಲ್ಪ ಕ್ರೌಡೆಲ್ಲ ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ನಾನು ಬರೀ ವಾಯ್ಸ್ ಪವರೇ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಈ ಥರ ಸಣ್ಣ ಸಣ್ಣ ಸೆಲೆಬ್ರೇಷನಲ್ಲಿ ಎಷ್ಟು ಖುಷಿ ಕೊಡುತ್ತಲ್ವ. ಯಾವಾಗಲೂ ಅಷ್ಟೇ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಕೇಕ್ ಕಟ್ ಮಾಡಬೇಕಾ ಮಾಡಬಾರ್ದಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಬಟ್ ಈ ಥರ ಮಾಡೋದ್ರಿಂದ ಎಲ್ಲರೂ ಬರ್ತಾರೆ, ಮಾತುಕತೆ ಆಗುತ್ತೆ, ಕಷ್ಟ ಸುಖ ಮಾತಾಡ್ತೀವಿ, ಒಂದಷ್ಟು ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೋತೀವಿ, ಒಂದಷ್ಟು ಕಾಮಿಡಿ ಮಾಡ್ತೀವಿ. ಏನಾದ್ರೂ ಹೇಳ್ಬೇಕು ಈ ಪರಿಸ್ಥಿತಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಬರ್ತಡೇ ಬಾಯ್ ಸ್ಥಿತಿ ಹೇಗಾಗಿದೆ ನೋಡಿ. ಬರ್ತಡೇ ಬಾಯ್ ಸ್ಥಿತಿ ಏನಾಗಿದೆ ನೋಡಿ. ಹಾಸ್ಪಿಟ್ಲಲ್ಲಿ ನಾವು ಹಾಗೆ ಕೇಕ್ ಕಟ್ಟಿಂಗ್ ಆದಮೇಲೆಲ್ಲ ಇಲ್ಲಿ ನನ್ನ ತಂಗಿ ಏನೋ ಕೇಳ್ತಾ ಇದ್ಲು ಮೊಬೈಲಲ್ಲಿ. ಅದ್ರ ಬಗ್ಗೆ ನೋಡಿ ಹೇಳ್ತಾ ಇದ್ದೆ ಅವಳಿಗೆ. ಅವ್ರ ಮಗು ಅಂತೂ ಬಿಡ್ತಾನೆ ಇರಲಿಲ್ಲ. ನನಗೆ ಕೊಡು ಫೋನು, ನನಗೆ ಕೊಡು. ಈಗಿನ ಕಾಲದ ಮಕ್ಕಳೇ ಆಗಲ್ವ, ಫೋನಿಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಅಂತಂದರೆ, ಫೋನ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಅವರೇ ಎಲ್ಲ ಓಪನ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತಾರೆ, ಯೂಟ್ಯೂಬ್ ಓಪನ್ ಮಾಡ್ತಾರೆ. ನಮ್ಮ ದೊಡ್ಡವ್ರಿಗೆ ಗೊತ್ತಿರಲ್ಲ, ಆಲ್ರೆಡಿ ಅವ್ರಿಗೆ ಅಷ್ಟು ವಿಷಯಗಳು ಗೊತ್ತಿರುತ್ತೆ. ಅವರೇ ಓಪನ್ ಮಾಡಿ ಅವರೇ ನೋಡ್ತಾ ಇರ್ತಾರೆ. ಹಾಗೆ ಅವಳನ್ನು ಹಿಡ್ಕೊಂಡು ಅವಳಿಗೆ ಹೇಳ್ತಾ ಇದ್ದೆ ಹೀಗೆ ಹೀಗೆ ಅಂತ. ನಿಮ್ಗೆ ಬರ್ತಡೇ ಹೆಂಗನ್ಸ್ತು, ಏನನ್ಸ್ತು ಎಲ್ಲ ಹೇಳ್ಬೇಕು. ಒಂಚೂರು ನಮ್ದು ಸಬ್ಸ್ಕ್ರೈಬ್ ಲೈಕ್ ಎಲ್ಲ ಮಾಡ್ಬೇಕು. ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಬಿಸಿ ಇದ್ದೀನಿ, ಪಡಿಸ್ಕೊಳ್ಳಿ ಅಲ್ವಾ ನಾಳೆಯಿಂದ. ನಾನು 4 days ತುಂಬಾ ಬಿಸಿ ಇದ್ದೀನಿ, ಫ್ರೀ ಮಾಡ್ಕೊಂಡು ಬಂದಿದ್ದೀನಿ. ಆಂಟಿ ಅವ್ರ ಬಿಸ್ನೆಸ್ ನ ನಮ್ ಬ್ಲಾಗಲ್ಲಿ ಚೆನ್ನಾಗಿ ಬೆಳೆಸ್ತವ್ರೆ. ಇರ್ಲಿ ಬೆಳೆಸ್ಲಿ ಬಿಡಿ. ಬೆಳೆಸ್ತಾ ಇದ್ದೀರಾ, ನಿಮ್ ಬಿಸ್ನೆಸ್ ನ ಹೇಳ್ಕೊತಾ ಇದ್ದೀರಾ ಅಷ್ಟೇ. ದಯವಿಟ್ಟು ಎಲ್ಲ ಇವಾಗ ಮಾತಾಡಿದ್ಲಲ್ಲ ಅವಳ ತಂಗಿ, ಅವಳ ಆಶಾ ಕಾರ್ಯಕರ್ತೆ ಆಗಿರೋದ್ರಿಂದ ಅಲ್ಲಿ ವರ್ಕ್ ಮಾಡೋದ್ರಿಂದ ಹೇಳ್ತಾ ಇದ್ಲು, ನಾಳೆ ಎಲ್ಲ ಪಲ್ಸ್ ಪೋಲಿಯೋ ಇದೆ ಹಾಕ್ಸಿ ಅಂತ ಅಂದ್ಬಿಟ್ಟು. ಇವಳಂತೂ ಒಂದು ನಿಮಿಷ ಒಂದು ಕಡೆ ಕುತ್ಕೋತಾ ಇರಲಿಲ್ಲ. ಆ ಫೋಟೋ ಇಟ್ಕೊಂಡ್ಬಿಟ್ಟು ದೀಪು ಅನ್ನೋಕ್ಕೆ ಪೋಪು ಅಂತೆಲ್ಲ ಅಂದ್ಕೊಂಡು ನಮ್ಮನ್ನು ಹಾಗೆ ಮುಗಿಸ್ಕೊಂಡು ನಿಶ್ವಿಕಾ ಕೇಕ್ ಹೆಂಗೈತೆ? ಚೆನ್ನಾಯ್ತಾ? ನೀವು ಆಮೇಲೆ ಸರಿ ನಾವು ಅವರು ಎಲ್ಲ ಊಟ ಮಾಡಿ ಅಂತ ಹೇಳ್ತಾಯಿದ್ರು. ಅನ್ನ ಸಾಂಬಾರು ಮತ್ತು ಜಾಮೂನೆಲ್ಲ ಮಾಡಿದರು. ನಾನು ಆಲ್ರೆಡಿ ಮನೇಲಿ ಸ್ವಲ್ಪ ಎಲ್ಲ ಮಾಡಿ ಇಟ್ಬಿಟ್ಟೆ ಬಂದುಬಿಟ್ಟಿದ್ದೆ ಅಡುಗೆ ಎಲ್ಲ, ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಜಾಮೂನು ಕೊಟ್ಟರು. ಸರಿ ಜಾಮೂನೆಲ್ಲ ತಿನ್ಕೊಂಡು, ಜಾಮೂನೆಲ್ಲ ಚೆನ್ನಾಗಿತ್ತು. ಅವರು ಏನೋ 2 ಥರ ಸಾಂಬಾರು ಮಾಡಿದ್ರಂತೆ. ಊಟ ಮಾಡುವಂಥ ಸಖತ್ ಹಿಂಸೆ ಮಾಡಿದ್ರು. ನಾನು ಬೇಡ, ಮನೇಲೇ ಮಾಡಿದ್ದೀನಿ ಆಲ್ರೆಡಿ ಅಂತ ಅಂದ್ಬಿಟ್ಟು ಸರಿ ಜಾಮೂನೆಲ್ಲ ತಿನ್ಕೊಂಡು ನಾವು ಸ್ವಲ್ಪ ಇದೇನೋ ಫುಡ್ಡದಂತೆ, ಇದು ಫಿಶ್ ಫುಡ್ ಅಂತೆ, ಅದೇನೋ ಫಿಶ್ ಫುಡ್ ಅಂತೆ, ಅದನ್ನು ತೊಗೊಂಡೋಗಿ ಅಲ್ಲಿಟ್ಟವ್ರೆ. ಆಮೇಲೆ ನಮ್ಮ ಫುಡ್ ಜೊತೆ ಆ ಫಿಶ್ ಫುಡ್ಡು ಸೇರ್ಕೊಬಿಟ್ಟದು ಅಂದ್ಬಿಟ್ಟು ಸೈಡಿಗೆ ಎತ್ತಿಡಿ ಅದನ್ನು ಅಂತ ಅಂದ್ಬಿಟ್ಟು ನಾನು ಮಕ್ಳಿಗೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಒಂಚೂರು ಹೆಚ್ಚು ಕಡಿಮೆ ಆದರೂ ಒಳಗಡೆ ಊಟದೊಳಗಡೆ ಬಿದ್ದುಬಿಟ್ರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಸೈಡಿಗೆ ಎತ್ತಿಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಅದಾದಮೇಲೆ ಮತ್ತೆ ಎಲ್ಲ ಹಾಗೆ ಸುಮ್ಮನೆ ಮಾತಾಡಿಕೊಂಡು ಕತೆ ಆಡ್ಕೊಂಡು ಕೂತಿದ್ರು. ಇನ್ನೇನಲ್ವ, ಈ ಥರ ಎಲ್ಲ ಸೇರಿದ್ಮೇಲೆ ಅದು ಇದು ಮಾತುಗಳೆಲ್ಲ ತುಂಬ ಬರ್ತಾನೆ ಇರುತ್ತೆ. ಹಿಂಗೆ ಹಿಂಗೆ ಅವು ಇವು ಏನೋ 1000 ಮಾತುಗಳು ಬರ್ತಾ ಇರುತ್ತೆ. ಹಾಗೆ ಎಲ್ಲ ಮಾತಾಡಿಕೊಂಡು ಹಾಗೆ ಎಲ್ಲ ಕಾಮಿಡಿ ಮಾಡ್ಕೊಂಡು ಕೂತಿದ್ದೋ. ನೆಕ್ಸ್ಟ್ ಯಾರು ಬರ್ತಡೇ ಬರುತ್ತೆ, ಇನ್ನು ಯಾರು ಬರ್ತಾರೆ ಬಂದರೆ ಈ ಥರ ಎಲ್ಲರೂ ಸೇರ್ತೀವಿ.
ಅಂತ ಅಂದ್ಬಿಟ್ಟು ಹಾಗೆ ಮಾತಾಡಿಕೊಂಡು ಕಷ್ಟ ಸುಖ ಹಾಗೆಲ್ಲ ಹೇಳಿಕೊಂಡು ಅದಾದಮೇಲೆ ಮತ್ತೆ ನಾವು ಹೊರಡೋಣ ಅಂತ ಅನ್ಕೋತಾ ಇದ್ವಿ. ಇನ್ನೇನು ನೋಡ್ತೀರಾ ಇರಿ, ಸ್ವಲ್ಪ ಆಟ ಆಡೋಣ, ಚೌಕಾಬಾರ ಎಲ್ಲ ಆಟ ಆಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಸರಿ, ಹೆಂಗಿದ್ರು ನಾಳೆ ಸಂಡೇ ಅಲ್ವಾ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆಟ ಆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಆಟ ಆಡೋಕ್ಕೆ ಅಂತ ಕೂತ್ಕೊಂಡ್ವಿ. ಸರಿ, ನಾವು ಆಟ ಆಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಅಲ್ಲಿ ಆಟ ಆಡೋಕೆ ಕೌಡೆನೇ ಎತ್ಕೊಂಡು ಪಚ್ಚಿ ಎಲ್ಲ ಎತ್ಕೊಂಡು ಬಾಯಿ ಒಳಗೆ ಹಾಕತ್ತಾ ಇದ್ಲು. ಅದಕ್ಕೆ ಮಕ್ಕಳ ಮುಂದೆ ಯಾವುದೂ ಆ ಥರ ಇಡಬಾರ್ದು ಅಂತ ಹೇಳೋದು ದೊಡ್ಡವರು. ಹೇಳು ಮುಂದಕ್ಕೆ ಹೇಳುವ ಹೇಳು, ಹೆಂಗಿತ್ತು ಬರ್ತದೆ ಇವತ್ತು? ಆಮೇಲೆ ಜಾಮೂನ್ ಮಾಡ್ದು, ಅನ್ನ ಸಾಂಬಾರ್ ಮಾಡ್ದು ತಿಂದು ಮಾಡ್ಬಿಟ್ಟು ಬೆಳಗ್ಗೆ 9 ಗಂಟೆಗೆ ಬಿಟ್ಬಿಡೋಣ ಅಂತ ಬಂದೆ ನಾನು. ಆಮೇಲೆ ಆಮೇಲೆ ಎಡಿಟ್ ಮಾಡ ಆಮೇಲೆ ನನ್ನ ನಾದ್ನಿ ಮೊಮ್ಮಗನ ಬರ್ತಡೆ. ನನ್ನ ನಾದ್ನಿ ಮೊಮ್ಮಗ ಬೇರೆ ಇಲ್ಲ, ನನ್ನ ಮೊಮ್ಮಗ ಬೇರೆ ಇಲ್ಲ. ಬಂದಿದ್ದು ಚೆನ್ನಾಗಿ ಬರ್ತಡೆ ಆಯ್ತು, ಖುಷಿಯಿಂದ. ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ 10:30 ಗಂಟೆ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿ ಉಣ್ಕ ತಿನ್ಕೊಂಡು ಹೋಗ್ತಾ ಇದೀವಿ. ಸೂಪರ್ ಆಗಿ ಬರ್ತಡೆಗೆ ಬಂದಿದ್ದು. ನಿದ್ದೆನೂ ಬರ್ತಾ ಇಲ್ಲ, ಇನ್ನೂ ಸ್ವಲ್ಪ ಇರ್ಮಾನಿಸ್ತಾ ಇದೆ. ಎಲ್ಲ ಹುಡುಗರು ಸಂತೋಷದಲ್ಲಿ. ಇವಳು ನನ್ನ ಹೆಂಡತಿ ಹೋಗುವ ಅಂದ್ರೆ ನಾನು ಅಂಗಡಿ ತಕ್ಕ ನಾಳೆ ಕಾಲ ಹೋಗೋದು ಇರೋ ಅಂತ ಇರ್ತೀನಿ. ಒಳ್ಳೆ ಎಂಜಾಯ್ ಮಾಡ್ಕೊಂಡು ಸೂಪರ್ ಆಗಿ ಉಣ್ಕ ತಿನ್ಕೊ ಹೋಗ್ತಾ ಇದೀವಿ. ನೀವ್ ಹೇಳ್ಬೇಕು ನಿಮ್ಮ ಹಳೆ ಬರ್ತಡೆ ಹೆಂಗಿತ್ತು ಅಂತ. ನೀವ್ ಹೇಳಲೇಬೇಕು. ಬುದ್ಧಿ ಸರಿ ಇಲ್ಲ. ಒಂದ್ಸತಿ ಹೇಳುದ ಅವ್ನ್ ಕೇಳಲ್ಲ, ಮುಗಿಸ್ಕೊಂಡು ಬೈಸ್ಕೊಂಡು. ದಟ್ ಈಸ್ ದಿ ಪವರ್ ಆಫ್ ಗುರುದೀಪ್. ಒಟ್ಟಾಗ ಅವ್ನಿಗೆ ನಾವ್ ಹೇಳಿದ ಕೆಲ್ಸನ ಅವ್ನ್ ಬೈಸ್ಕೊಂಡೇ ಮಾಡೋದು. ಅದನ್ನ ಇವತ್ತಿಂದ ಅವ್ನ್ ತಪ್ಪಿಸ್ಲಿ. ನೆಕ್ಸ್ಟ್ ಇಯರ್ ಬರ್ತಡೆ ವರ್ಷಗಳಲ್ಲಿ ಒಳ್ಳೆ ಬುದ್ಧಿ ಬರ್ಲಿ ಅವನಿಗೆ. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಗುರುದೀಪ್. ಅಂಕಲ್ ನೀವ್ ಹೇಳ್ಬೇಕು ನಿಮ್ಮ ಅಂಕಲ್ ಎಲ್ಲ ಅಂಕಲ್ ಎಲ್ಲ ಅವ್ರ ತಾತ ಬರ್ತಡೇ ಎಲ್ಲ ಚೆನ್ನಾಗಾಯ್ತು. ಊಟ ಮಾಡ್ದೋ, ಎಲ್ಲ ಚೆನ್ನಾಗಿದ್ದೀವಿ ಅಷ್ಟೇ. ನೀವ್ ಹೇಳ್ಬೇಕು ನಿಮ್ ಬರ್ತಡೇ ಹೆಂಗನ್ಸ್ತು? ನಿಮ್ದೇ ಬರ್ತಡೇ ಇದ್ದಿದ್ದು ಎಲ್ಲ ಹೇಳು. ಯಾರ ಮುಂದೆ ಹೇಳ್ತಾ ಇದೀಯೋ? ಇಲ್ಲಿರೋರು ಒಬ್ರು ನಾ ಮಾತು ಹೂ ಅನ್ಬಿಡ್ಲಿ ಕಣೋ. ಯಾರು ಬರ್ತಾನೆ ಮಾತಾಡ್ತಾ ಇದೀಯ. ಹುಟ್ಟಿಸಿದ ಅಪ್ಪ ಹೇಳ್ತಾ ಇಲ್ವಾ ಅಲ್ಲಿ? ಅದ್ರ ಉಲ್ಟಾ ನಾನು ಅಪ್ಪ ಹೇಳ್ತಾರ ಉಲ್ಟಾ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಯು ಇಡಿಯಟ್. ನೆಕ್ಸ್ಟ್ ಇಡಿಯಟ್. ಇವಾಗ ನೀನ್ ಈ ಬ್ಲಾಗ್ ಆಗಿ ಮಾತಾಡಿದ್ರೆ ನಿನ್ ಬ್ಲಾಗ್ ನಾವು ಸಬ್ಸ್ಕ್ರೈಬ್ ಮಾಡ್ತೀವಿ. ನೀನ್ ಮಾಡ್ಬಿಡ್ತೀನಿ. ನಿಜ ಕಣ, ನನ್ ಬ್ಲಾಗ್ ಮಾಡ್ತಾ ಇಲ್ಲ. ಮಾಡ್ತೀಯಲ್ಲ ಮುಂದಕ್ಕೆ ಏನ್ ಮಾಡೋದು? ಸೆಲ್ಫಿ ಸ್ಟಿಕ್ ತಗೊಳ್ರಿ. ಓ ಆಮೇಲೆ ತಗೊಂಡ್ರೆ ಮಾಡ್ತೀನಿ. ಹೇಳು ದೀಪು. ನಮ್ದಕ್ಕೆ ಮಾತು ಬರಲ್ಲ, ವಿಡಿಯೋ ಮುಂದೆ ಮಾತೇ ಬರಲ್ಲ. ಹ್ಞೂ ಕಣ ಸರಿಲ್ಲ. ದೀಪು 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 ಹೆಂಗನ್ಸ್ತು? ಕೇಕ್ ಹೆಂಗನ್ಸ್ತು? ಬರ್ತಡೇ ಹೆಂಗನ್ಸ್ತು? ಅಯ್ಯೋ ಕೇಕಾ ಒಂದ್ ಪೀಸ್ ಚೆನ್ನಾಗಿಲ್ಲ ಅಂತ ಆಮೇಲೆ ಬರ್ತಡೇ ಹೆಂಗಿತ್ತು? ಆಮೇಲೆ ಮುಂದಕ್ಕೆ ಜೀವನ. ಎಷ್ಟು ವರ್ಷ? 13 ವರ್ಷ. 13 ವರ್ಷದಲ್ಲಿ ಎಷ್ಟ್ ಜನ ಹುಡುಗಿರವ್ರೆ? ಒಬ್ರು ಇಲ್ಲ. ಸುಳ್ಳು ಹೇಳಿದ್ರೆ ಮಕ್ಕ ಸೇರ್ಪಡ್ತೀನಿ. ಒಬ್ರು ಇಲ್ಲ, ಫ್ರೆಂಡು ಇಲ್ಲ. ಸುಳ್ಳು ಹೇಳ್ಬೇಡ. ಹೇಳು. ಇನ್ಸ್ಟಾಗ್ರಾಮ್ ಐಡಿ ಬೇಕಾ? ಬೇಡ ಕಣಪ್ಪ, ನನ್ಗೆ ಯಾಕೆ? ನೀನೇ ಇಲ್ಲೋ ಫ್ರೆಂಡು. ನಾನ್ ಫ್ರೆಂಡ್ ಅಲ್ಲ ಕಣೋ, ಸಿಸ್ಟರು. ಹಂಗೇನೆ. ಆಮೇಲೆ ಸಿಸ್ಟರ್ ಗೊತ್ತಿಲ್ಲ, ಪ್ಲೇಟ್ಸ್ ಗೊತ್ತಿಲ್ವಾ? ಗೊತ್ತಿಲ್ಲ. ಎವ್ರಿ ಇಂಡಿಯನ್ಸ್ ಆರ್ ಮೈ ಬ್ರದರ್. ಏನ್ ಡೈಲಾಗ್ ಹೊಡ್ದು, ಏನ್ ಡೈಲಾಗ್ ಹೊಡ್ದು. ನೋಡ್ತೀನಿ ಕಣ, ನೋಡ್ತೀನಿ ಮುಂದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.